ಇವಾಗ ಭೀಮಾ ನಿಮ್ದು ಕನ್ನಡದಲ್ಲಿ ಫಸ್ಟ್ ಹೌದು ಫಿಲಮ್. ಹೌದು ಸೊ ಆ ಒಂದು ಭೀಮಾದ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ನಿಂಗ್ ಸೆಲೆಕ್ಟ್ ಆಗಿದ್ ಯಾವ ತರ ಅಂತ? ಸರ್ ಸೆಲೆಕ್ಟ್ ಆಗಿದ್ದು ಬಂದ್ಬಿಟ್ಟು ಈಗ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಒಬ್ರು ಇರ್ತಾರೆ ಹಾ. ಅಲ್ವಾ. ಸೊ ಅವ್ರು ಬಂದ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ವಿಜಯಣ್ಣ ಕೊಟ್ರು ಅಂಡ್ ಓಕೆ, ವಿಜಯಣ್ಣ ನೀವು ದುನಿಯಾ ವಿಜಯ್ ಅವ್ರಿಗೆ ನೀವು ಮುಂಚೆ ಪರಿಚಯ ಇಲ್ಲ ಇಲ್ಲ? ಇಲ್ಲ ಹಾ. ಇಲ್ಲ ಮುಂಚೆ ಹ್ಮ್. ಪರಿಚಯ ಇರ್ಲಿಲ್ಲ. ಹ್ಮ್. ಮೇ ಬಿ ಆ ಕ್ಯಾರೆಕ್ಟರ್ಗೋಸ್ಕರನೇ ಹುಡುಕ್ತಾ ಇದ್ರು ಅನ್ಸುತ್ತೆ. ಹಾ. ರೀಲ್ಸ್ ಸ್ಕ್ರಾಲ್ ಮಾಡುವಾಗ ಅವ್ರ ಹ್ಮ್. ಕಣ್ಣಿಗೆ ಬಿದ್ದಿದ್ದೀನಿ ಹ್ಮ್. ಅಂಡ್ ಹಿ ಚೂಸ್ ಮೀ ಅಂಡ್ ಐ ವುಡ್ ರಿಯಲಿ ಥ್ಯಾಂಕ್ ವಿಜಯಣ್ಣ ಫಾರ್ ಚೂಸಿಂಗ್ ಮೀ ಬಿಕಾಸ್ ಅವರೇ ನನಗೆ ಫಿಲ್ಮ್ ಅಂತ ಒಂದು ಇಂಡಸ್ಟ್ರಿ ಒಳಗಡೆ ತಂದಿರೋದು ಅಂಡ್ ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಓಕೆ, ಅಂದ್ರೆ ಅದೇ ಭೀಮಾ ಫಿಲಮ್ದು ಶೂಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ? ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಹ್ಮ್. ಅಲ್ಲಿನೂ ಶೂಟಿಂಗ್ ಸೆಟ್ಟೆ ಅಲ್ಲ ಅಂತ ಇಲ್ಲ ಹೌದು. ಅಂತ ಹೇಳಲ್ಲ, ಹ್ಮ್. ಇಲ್ಲಿನೂ ಶೂಟಿಂಗ್ ಸೆಟ್. ಹೌದು. ಬಟ್ ಇಲ್ಲಿ ವಿಜಯಣ್ಣ ಅಂತೂ ಎಲ್ಲಾರ್ಗು ವಾರ್ನ್ ಮಾಡಿದ್ದಾರೆ, ಹಾ. ಎಲ್ಲಾ ಆರ್ಟಿಸ್ಟ್ಗೂ ರೆಸ್ಪೆಕ್ಟ್ ಕೊಡ್ಲೇಬೇಕು. ಹ್ಮ್. ಅಲ್ಲಿ ಒಂದ್ ಸ್ಟ್ರಿಕ್ಟ್ ಆರ್ಡರ್ ಇದೆ. ಹಾ. ಆ ಚಿಕ್ಕ ಆರ್ಟಿಸ್ಟ್ ಆಗ್ಲಿ, ಜೂನಿಯರ್ ಆರ್ಟಿಸ್ಟ್ ಆಗ್ಲಿ, ಇಲ್ಲಾಂದ್ರೆ ಸೆಕೆಂಡರಿ ಜೂನಿಯರ್ ಆರ್ಟಿಸ್ಟ್ ಆಗ್ಲಿ, ಯಾರಾದ್ರೂ ಇರ್ಲಿ, ಹ್ಮ್. ಎವ್ರಿಬಡಿ ಯೂಸ್ ಟು ಗೆಟ್ ರೆಸ್ಪೆಕ್ಟ್. ಕಂಪ್ಯಾರಿಟಿವ್ಲಿ ಐ ಥಿಂಕ್ ಶೂಟಿಂಗ್ ಸೆಟ್ ವಾಸ್ ಅಮೇಸಿಂಗ್. ಯಾಕಂದ್ರೆ 3 years ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನನ್ಗಿದೆ. ಓಕೆ. ಸೊ ಎಲ್ಲ ತುಂಬಾ ಕಲ್ಸಿದ್ದಾರೆ, ತುಂಬಾ ಡಿಸಿಪ್ಲಿನ್ ಕಲ್ಸಿದ್ದಾರೆ, ತುಂಬಾ ಹೆಂಗ್ ಹೇಳೋದು, ಯಾವ್ದು ಕರೆಕ್ಟ್ ಯಾವ್ದು ರೈಟ್ ಅನ್ನೋದಕ್ಕೆ ಹೇಳ್ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ವಿಜಯಣ್ಣ ಅಂತ ಹೇಳ್ಬೋದು. ಅವ್ರನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇಲ್ಲಾಂದ್ರೆ ಅಬ್ರಿವೇಟ್ ಮಾಡಕ್ಕೆ ವಿಜಯಣ್ಣ ಅಂತ ಹೇಳ್ತಾ ವರ್ಡ್ಸ್ ಬರಲ್ಲ ಬಿಕಾಸ್ ಹೀಸ್ ಸಚ್ ಅ ಲೆಜೆಂಡ್ ಅಂತ ಹೇಳ್ಬೋದು.